ಒಮ್ಮೆ ಒಬ್ಬ ವ್ಯಕ್ತಿಯವರ ಪಾಸ್ಟರ್ ಹತ್ರ ಹೋಗಿ ಪಾಪದಲ್ಲೇ ತುಂಬಾ ದೊಡ್ಡ ಪಾಪ ಯಾವ್ದು ಪಾಸ್ಟರ್ ಅಂತ ಕೇಳ್ತಾರೆ. ಅದಕ್ಕೆ ಅವರು ಯೋಚನೆ ಮಾಡಿ, ಪಾಪದಲ್ಲೇ ತುಂಬಾ ದೊಡ್ಡ ಪಾಪ ಕೊಲೆ ಅಲ್ಲ, ವ್ಯಭಿಚಾರ ಅಲ್ಲ, ಮೋಸ ಅಲ್ಲ, ಕಳ್ತನನೂ ಅಲ್ಲ, ಪ್ರಾರ್ಥಿಸದೆ ಇರೋದೆ ಅಂತ ಹೇಳ್ತಾರೆ. ಜೊತೆಗೆ ಹೇಳ್ತಾರೆ, ಪ್ರಾರ್ಥನೆ ಮಾಡದೆ ನಾವಿರುವಾಗ ಒಂದೊಂದು ಪಾಪಗಳು ಮೆಲ್ಲಗೆ ನಮ್ಮ ಲೈಫ್ ಅಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಇದು ಎಷ್ಟು ಸತ್ಯ ಅಲ್ವಾ? ಪ್ರಾರ್ಥಿಸುವವನು ಪಾಪ ಮಾಡೋದಿಲ್ಲ, ಪಾಪ ಮಾಡುವವನು ಪ್ರಾರ್ಥಿಸೋದಿಲ್ಲ. ಪ್ರಾರ್ಥನೆ ನಮ್ಮ ಪಾಪವನ್ನು ಹೊರಗೆ ಹಾಕ್ತದೆ, ಆದ್ರೆ ಪ್ರಾರ್ಥನೆ ಇಲ್ಲ ಅಂದ್ರೆ ಪಾಪ ಒಳಗೆ ಬಂದು ಪ್ರಾರ್ಥನೆನೂ ಹೊರಗೆ ಹಾಕ್ತದೆ. ಇವತ್ತು ಸೈಂಟಿಸ್ಟ್ಗಳು ಏನೇನೆಲ್ಲ ಕಂಡಿಡಿದಾರೆ ಅಲ್ವಾ? ಒಬ್ಬ ಮನುಷ್ಯ ಇನ್ನೊಬ್ಬನ ಹತ್ರ ಮಾತಾಡ್ಲಿಕ್ಕೆ ಫೋನ್ ಕಂಡಿಡಿದಿದ್ದಾರೆ, ಇಂಟರ್ನೆಟ್, ಇಮೇಲ್, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್, AI, ಇನ್ನು ಅನೇಕ ವಿಷಯಗಳು. ಸ್ಯಾಟಲೈಟ್ ಮೂಲಕ ನ್ಯೂಸ್ ಅನ್ನು ವಿತಿನ್ ಸೆಕೆಂಡ್ಸ್ ಅಲ್ಲಿ ಹೇಳ್ತಾರೆ. ಆದ್ರೆ ಭೂಮಿಯಿಂದ ಪರಲೋಕ ದೇವನನ್ನು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ, ಮಾತಾಡ್ಲಿಕ್ಕೆ, ಆತನ ಮಾತನ್ನು ಕೇಳಿಸಿಕೊಳ್ಳುವಂತಹ ಮಾರ್ಗಗಳನ್ನ ತಿಳಿಯದೇ ಇದ್ದಾರೆ. ಈ ಅಡ್ವಾನ್ಸ್ಡ್ ಬಿಸಿ ಲೈಫ್ ಅಲ್ಲಿ ಹೋಗ್ತಾ ಇರೋದ್ರಿಂದ ನಮ್ಮಲ್ಲಿ ಅನೇಕ ಜನರಿಗೆ ಪ್ರಾರ್ಥನೆಯ ಸಮಯ ಕಡಿಮೆ ಆಗಿದೆ. ಯಾಕೆ? ಪ್ರಾರ್ಥನೆಯನ್ನೇ ತುಂಬಾ ಜನ ಮರ್ತು ಬಿಟ್ಟಿದೀವಿ. ಆದ್ರೆ ಈಗಲೂ ಆತನು ನಿಮ್ಮೊಟ್ಟಿಗೆ ಮಾತಾಡಲು ಕಾಯ್ತಾ ಇದ್ದಾರೆ. ಇನ್ನಾದರೂ ಪ್ರಾರ್ಥಿಸಲು ಮರೆಯದೇ ಇರೋನ್ವಾ? ಒಮ್ಮೆ ಒಬ್ಬ ವ್ಯಕ್ತಿಯವರ ಪಾಸ್ಟರ್ ಹತ್ರ ಹೋಗಿ ಪಾಪದಲ್ಲೇ ತುಂಬಾ ದೊಡ್ಡ ಪಾಪ ಯಾವ್ದು ಪಾಸ್ಟರ್ ಅಂತ ಕೇಳ್ತಾರೆ. ಅದಕ್ಕೆ ಅವರು ಯೋಚನೆ ಮಾಡಿ, ಪಾಪದಲ್ಲೇ ತುಂಬಾ ದೊಡ್ಡ ಪಾಪ ಕೊಲೆ ಅಲ್ಲ, ವ್ಯಭಿಚಾರ ಅಲ್ಲ, ಮೋಸ ಅಲ್ಲ, ಕಳ್ತನನೂ ಅಲ್ಲ, ಪ್ರಾರ್ಥಿಸದೆ ಇರೋದೆ ಅಂತ ಹೇಳ್ತಾರೆ. ಜೊತೆಗೆ ಹೇಳ್ತಾರೆ, ಪ್ರಾರ್ಥನೆ ಮಾಡದೆ ನಾವಿರುವಾಗ ಒಂದೊಂದು ಪಾಪಗಳು ಮೆಲ್ಲಗೆ ನಮ್ಮ ಲೈಫ್ ಅಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಇದು ಎಷ್ಟು ಸತ್ಯ ಅಲ್ವಾ?